ವೇದವ್ಯಾಸರ ಭವಿಷ್ಯೋತ್ತರ ಪುರಾಣದಲ್ಲಿ ಅಂತರ್ಗತವಾದ ಶ್ರೀನಿವಾಸನ ವಿಶೇಷ ಮಹಿಮೆಯ ಉಲ್ಲೇಖವೇ ಶ್ರೀನಿವಾಸ ಕಲ್ಯಾಣೋತ್ಸವ. ಬ್ರಹ್ಮಪುತ್ರ ನಾರದರಿಗೆ ನಮೋ ನಮಃ. ಕಶ್ಯಪ ಮಹರ್ಷಿಗಳಿಗೆ ನಮೋ ನಮಃ. ಎಲ್ಲಿದ್ದಾರೆ ನಮ್ಮ ಬುದ್ಧು ಮಹರ್ಷಿಗಳು? ನಮೋ ನಮಃ. ದಯಮಾಡಿಸಿ. ನಾರಾಯಣ ನಾರಾಯಣ. ಮುನಿವರ್ಯ ಕುಶಲವೇ? ನಾವು ಕುಶಲರಾದ ಮಾತ್ರಕ್ಕೆ ಮುಗಿಯಿತೆ, ಲೋಕದ ಸಮಸ್ತರು ಕುಶಲರಾಗಿರಬೇಕಲ್ವೇ? ಅದು ಸರಿ ಮುತ್ತಿನಂಥ ಅಂದ ಹಾಗೆ ಕಶ್ಯಪ ಮಹರ್ಷಿಗಳೇ, ನೀವು ಕೈಗೊಂಡಿರುವ ಮಹಾಯಾಗ ಲೋಕ ಕಲ್ಯಾಣಕ್ಕಾಗಿಯೇ ತಾನೆ? ಯಾಕೆ ಪೂಜ್ಯರೇ, ಅನುಮಾನವೇ? ನಾರಾಯಣ ಇಲ್ಲ ಮಹರ್ಷಿಗಳೇ, ಯಾವ ಅನುಮಾನವೂ ಇಲ್ಲ, ಅನುಮಾನವೇ ಇಲ್ಲ. ನಾರಾಯಣ ಸರಿ. ಈಗ ಈ ಯಾಗ ಫಲವನ್ನು ಯಾರಿಗೆ ಸಮರ್ಪಿಸಬೇಕೆಂದು ತೀರ್ಮಾನಿಸಿದ್ದೀರಿ ಮಹರ್ಷಿಗಳೇ? ಯಾಕೆ ತಪಸ್ವಿಗಳೇ, ಯಾಕೆ ಮೌನ? ಹಾಗಾದರೆ ಅಗ್ನಿದೇವನಿಗೆ ಅರ್ಪಿಸೋಣ. ಏನು ಅಗ್ನಿದೇವನಿಗಾಗಿ ಇಂತಹ ಮಹಾಯಾಗವೇ? ನನ್ನಿಂದ ಸರ್ವಭಕ್ಷಕನಾಗೆಂದು ಶಾಪ ಪಡೆದ ಆ ಸ್ವಾಮಿಗೆ ಇದರ ಫಲವನ್ನು ಕೊಡಲು ನಾನು ಖಂಡಿತ ಒಪ್ಪುವುದಿಲ್ಲ. ಹಾಗಾದರೆ ದೇವೇಂದ್ರನಿಗೆ ಅರ್ಪಿಸೋಣ. ಏನಂದಿರಿ? ಆ ದೇವೇಂದ್ರನಿಗೆ? ಹಾಗಾದರೆ ಅರ್ಹರೆಂದು ನೀವೇ ತಿಳಿಸಿ ನಾರದ ಮಹರ್ಷಿಗಳೇ. ತ್ರಿಗುಣಗಳಲ್ಲಿ ಸತ್ವಗುಣವೇ ಸರ್ವಶ್ರೇಷ್ಠವಾದದ್ದು. ತ್ರಿಮೂರ್ತಿಗಳಲ್ಲಿ ಯಾರು ಸತ್ವಗುಣ ಸಂಪನ್ನರು ಪರೀಕ್ಷಿಸಿ ಅವರಿಗೆ ಈ ಯಾಗದ ಫಲವನ್ನು ಸಮರ್ಪಿಸಿ. ಏನಂದಿರಿ? ನಾವು ತ್ರಿಮೂರ್ತಿಗಳನ್ನು ಪರೀಕ್ಷಿಸುವುದೇ? ಏಕಾಗಬಾರದು. ಮುನಿಗಳಿಂದ ಮಾತ್ರಕ್ಕೆ ಮೂಗು ಹಿಡಿದು ಕೂರುವುದಷ್ಟೇ ಎಂದುಕೊಂಡಿರೇನೋ? ಸರಿ
ಸರಿಯಾಗಿ ಹೇಳಿದೆ ಮಹರ್ಷಿಗಳೇ. ಪ್ರಭುವಿನ ಮಾತಿನ ದಾಟಿ ಎಂದು ಒಂದೇ ಬಗೆ. ಹಾಗಾದರೆ ಈ ಘನ ಕಾರ್ಯ ಹೊರುವ ಹೊಣೆ ಯಾರದ್ದು? ನಾರಾಯಣ ನಾರಾಯಣ, ಇನ್ಯಾರದ್ದು? ಭೃಗು ಮಹರ್ಷಿಗಳದ್ದೇ. ನಾರಾಯಣ ನಾರಾಯಣ. ಹೀಗೆ ತ್ರಿಮೂರ್ತಿಗಳ ಪರೀಕ್ಷೆಗೆ ಮುಂದಾದ ಭೃಗು ಮಹರ್ಷಿ ಬ್ರಹ್ಮ ಹಾಗೂ ಶಿವನಲ್ಲಿ ಕೋಪಿತನಾಗಿ ಬ್ರಹ್ಮದೇವರಿಗೆ ಭೂಲೋಕದಲ್ಲಿ ಪೂಜೆಯ ಪುರಸ್ಕಾರಗಳೇ ಇಲ್ಲದೆ ಹೋಗಲಿ ಎಂದು, ಪರಮೇಶ್ವರನಿಗೆ ಭೂಲೋಕದಲ್ಲಿ ಲಿಂಗ ಪೂಜೆಯೇ ಸ್ಥಿರವಾಗಿ ಹೋಗಲಿ ಎಂದು ಶಾಪವನ್ನಿತ್ತು ಉಗ್ರನಾಗಿ ವೈಕುಂಠವಾಸಿ ಮಹಾವಿಷ್ಣುವಿನೆಡೆಗೆ ಬಂದಾಗ ಬಾಟಲೆ ಬಂದ ಭಕ್ತನನ್ನು ಆಚರಿಸದೆ ಶ್ರೀಹರಿ ಶ್ರೀಹರಿ ಎಂದು ಕೂಗಿದರು. ಕಣ್ಣು ಬೆಳೆದಷ್ಟು ನಿರ್ಲಕ್ಷ್ಯವೇ. ಓಹೋ, ಭೃಗು ಮಹರ್ಷಿಗಳು, ನಿಮ್ಮ ಆಗಮನದಿಂದ ವೈಕುಂಠ ಪಾವನವಾಯಿತು. ಬನ್ನಿ ಮಹರ್ಷಿಗಳೇ, ಬನ್ನಿ. ಅಯ್ಯೋ, ಎಂತಹ ಅನಾಹುತವಾಗಿ ಹೋಯಿತು. ವಜ್ರ ಕಠಿಣವಾದ ಈ ವಕ್ಷಸ್ಥಳವನ್ನು ಉದ್ದ ಈ ಸುಕೋಮಲವಾದ ಪಾದಕಮಲ ಅದೆಷ್ಟು ನೊಂದಿದೆಯೋ ಏನೋ. ಮುನಿವರ್ಯ, ಪೂಜಿಸಬೇಕಾದ ಈ ಪಾದಗಳಿಗೆ ಎಂತಹ ಅಪಚಾರವಾಯಿತು. ಗೋವಿಂದ, ನನ್ನ ತಪ್ಪುಗಳನ್ನು ಮನ್ನಿಸು ದೇವ, ಮನ್ನಿಸು. ಹೇಳಿ ಹೇಳಿ ಮಹರ್ಷಿಗಳೇ, ನೀವು ಬಂದ ಕಾರ್ಯವಾಯಿತೆ? ಹೌದು ಸ್ವಾಮಿ, ನನ್ನ ಅಹಂಕಾರದ ಕಣ್ಣು ಅಳಿಯಿತು. ನೀನೇ ಬ್ರಹ್ಮ, ನೀನೇ ಶಿವ,
ನೀನೇ ವಿಷ್ಣು ಎಂಬ ಸತ್ಯದ ಅರಿವು ನನಗಾಯಿತು. ಸತ್ಯದ ಅರಿವಾಯಿತು ಶ್ರೀಹರಿ. ಸರಿ ಸರಿ ಮಹರ್ಷಿಗಳೇ, ಹೋಗಿ ಬನ್ನಿ. ಲಕ್ಷ್ಮಿ, ಮಹಾಲಕ್ಷ್ಮಿ. ಶ್ರೀಹರಿ, ಮಹಾಲಕ್ಷ್ಮಿಗೆ ಅಪಮಾನ ಮಾಡಿದ ಆ ಭೃಗುವನ್ನು ದಂಡಿಸಲು ಬಿಡಲಾರೆ. ಲಕ್ಷ್ಮಿ, ಮಹಾಲಕ್ಷ್ಮಿ, ಸಮಾಧಾನ ಮಾಡಿಕೊ. ಭೃಗುವಿನ ಪಾದ ಸ್ಪರ್ಶವಾದದ್ದು ನನಗೆ. ಏನು ಸಮಾಧಾನ? ಅವನು ಒದ್ದದ್ದು ನಿಮಗಲ್ಲ, ಸದಾ ನಾನು ವಾಸವಾಗಿರುವ ಈ ವಕ್ಷಸ್ಥಳಕ್ಕೆ. ಲಕ್ಷ್ಮಿ, ಲಕ್ಷ್ಮಿ, ಶ್ರೀಪತಿಯ ಎದುರಿಗೆ ಶ್ರೀದೇವಿಯ ಮಂದಿರವನ್ನು ತಿಳಿದಂತೆ ಕಂಡು ಕಾಲಿನಿಂದ ಚಾಡಿಸಿದ ಆ ಗರ್ಭಿಷ್ಠನನ್ನು ಶಪಿಸದೆ ನನ್ನಲ್ಲಿ ಕೊಂಡಾಡುವಿರ? ಲಕ್ಷ್ಮಿ, ಸಮಾಧಾನ ಸಮಾಧಾನ. ಲಕ್ಷ್ಮಿ, ಇಲ್ಲ, ಖಂಡಿತ ಇಲ್ಲ. ನನಗೆ ಅಪಮಾನವಾದ ಈ ಸ್ಥಳದಲ್ಲಿ ಕ್ಷಣಕಾಲ ಕೂಡ ನಾನು ಇರುವುದಿಲ್ಲ. ಲಕ್ಷ್ಮಿ, ಲಕ್ಷ್ಮಿ, ನಿಲ್ಲು ಮಹಾಲಕ್ಷ್ಮಿ, ನಿಲ್ಲು. ಆತರ ಪಡಬೇಡ, ನಿಲ್ಲು. ಇದ್ದ ಮಹಾಲಕ್ಷ್ಮಿಗಾಗಿ ಕರುಳು ಮಿಡಿಯುವಂತೆ ಕರೆಯುತ್ತಾ ಕಲಿಯುಗದಲ್ಲಿ ಪ್ರತ್ಯೇಕವಾಗಿ ಭೂವೈಕುಂಠ ನಿರ್ಮಾಣ ಮಾಡಬೇಕು ಎನ್ನುವ ಉದ್ದೇಶದಿಂದ ಭೂಸ್ಪರ್ಶ ಮಾಡಿದ ಶ್ರೀನಿವಾಸನು ಮಾನವ ಸಹಜ ಗುಣಗಳಾದ ಹಸಿವು, ಬಾಯಾರಿಕೆ, ಬಳಲಿಕೆಯಿಂದ ಅಲೆದಾಡುತ್ತಾ ಶೇಷಾದ್ರಿ ಬೆಟ್ಟದ ಮರದ ಕೆಳಗಿರುವ ಹುತ್ತದಲ್ಲಿ ಕುಳಿತು ಶ್ರೀಲಕ್ಷ್ಮಿಯ ಸ್ಮರಣೆಯಲ್ಲಿರುವುದನ್ನು ಅರಿತ ಶಿವ ಬ್ರಹ್ಮರು ಆಕಳು ಮತ್ತು ಕರುವಾಗಿ ಹಾಲು ಸುರಿಸಿ ಶ್ರೀಹರಿಯ ದಾಹವನ್ನು ನೀಗಿಸುವ ಹಸುವನ್ನು ಕಂಡ ಗೊಲ್ಲನನ್ನು ಕೊಡಲಿಯಿಂದ ಹೊಡೆದಾಗ ಏಟು ತಪ್ಪಿ ಶ್ರೀಹರಿಯ ತಲೆಗೆ ತಾಗಿ ಧಾರಾಕಾರವಾಗಿ ರಕ್ತ ಸುರಿಯುತ್ತದೆ. ದ್ವಾಪರ ಯುಗದಲ್ಲಿ ಯಶೋದೆಯ ಮಡಿಲಲ್ಲಿ ಬೆಳೆದ ಶ್ರೀಕೃಷ್ಣನ ವೈವಾಹಿಕ ಮಹೋತ್ಸವವನ್ನು ನೋಡಲಾಗದೆ ಬೇಸತ್ತ ಯಶೋಧೆಗೆ ಶ್ರೀಕೃಷ್ಣನು ಮುಂದಿನ ಜನ್ಮದಲ್ಲಿ ಶ್ರೀನಿವಾಸನಾಗಿ ಧರೆಗಿಳಿದು ಬಂದು ನಿನ್ನ ಅಭೀಷ್ಟೆಯನ್ನು ಈಡೇರಿಸುತ್ತೇನೆ ಎನ್ನುವ ವಚನವನ್ನೇಳುತ್ತಾನೆ. ಇತ್ತ ಕಲಿಯುಗದಲ್ಲಿ ಬಕುಳಾದೇವಿಯಾಗಿ ಹುಟ್ಟಿದ ಯಶೋಧೆ ಶ್ರೀಕೃಷ್ಣನ ಬರುವಿಕೆಯನ್ನು ಮನದಲ್ಲಿ ಕನವರಿಸುತ್ತಿರುವಾಗ
ತನ್ನ ಶಿರಕ್ಕೆ ಗಾಯಗೊಂಡಾಗ ಶ್ರೀನಿವಾಸನು ಆಸರೆಗಾಗಿ ಬಕುಳಾದೇವಿಯ ಮನೆಗೆ ಬಂದಾಗ ಹಾ, ಕೃಷ್ಣ ಕೃಷ್ಣ, ಶ್ರೀನಿವಾಸ, ಕೃಷ್ಣ ನನ್ನ ಗಂಧ, ಅಮ್ಮ, ಮಗನೇ ಕೃಷ್ಣ, ಶ್ರೀನಿವಾಸ, ಕೃಷ್ಣ ಬಂದೆಯಪ್ಪ, ಬಾ ಬಾ ಕುಳಿತುಕೋ. ಅಮ್ಮ, ನಿನಗೆ ಕೊಟ್ಟ ಮಾತಿನಂತೆ ನಿನ್ನನ್ನೇ ನೋಡಲು ಬಂದೆ ನಾನು. ಮಗ ಶ್ರೀನಿವಾಸ, ಎಷ್ಟೊಂದು ವರ್ಷದಿಂದ ನಿನಗಾಗಿ ಕಾದೆನಪ್ಪ ನಾನು. ಕೃಷ್ಣ, ಶ್ರೀನಿವಾಸ, ನನಗೆ ಕೊಟ್ಟ ಮಾತು ನೆನಪಿದೆ ಅಲ್ಲ ಮಗ? ಹೌದಮ್ಮ, ನೆನಪಿದೆ ನನಗೆ. ಶ್ರೀನಿವಾಸ, ನಿನಗೊಂದು ಮದುವೆ. ಮದುವೆ ನೋಡೋಣ ನೋಡೋಣ ತಾಯಿ. ಅಮ್ಮ, ನಾನು ಸ್ವಲ್ಪ ಬೇಟೆಗೆ ಹೋಗಿ ಬರುತ್ತೇನಮ್ಮ. ಸರಿ ಮಗನೇ, ಸರಿ ಸರಿ. ತ್ರೇತಾಯುಗದಲ್ಲಿ ಶ್ರೀರಾಮನನ್ನು ಮದುವೆಯಾಗುವ ಇಚ್ಛೆಯಿದ್ದ ದೇವರತಿಯಾದ ಪುಣ್ಯವತಿಗೆ ಏಕಪತ್ನಿ ವ್ರತಸ್ಥನಾದ ಶ್ರೀರಾಮಚಂದ್ರನು 28ನೇ ಕಲಿಯುಗದಲ್ಲಿ ಶ್ರೀನಿವಾಸನಾಗಿ ಧರೆಗೆ ಬಂದು ನಿನ್ನ ಆಸೆ ಈಡೇರಿಸುತ್ತೇನೆ ಎನ್ನುವ ಭರವಸೆ ನೀಡುತ್ತಾನೆ. ಇತ್ತ ಕಲಿಯುಗದಲ್ಲಿ ಆಕಾಶರಾಜ ಮತ್ತು ಧರಣಿದೇವಿಯ ಮಗಳಾಗಿ ಹುಟ್ಟಿದ ಪದ್ಮಾವತಿಯು ತನ್ನ ಸಖಿಯರೊಡನೆ ವನವಿಹಾರದಲ್ಲಿರುವಾಗ ಬೇಟೆಯಾಡುತ್ತಾ ಬಂದ ಶ್ರೀನಿವಾಸನು ಪದ್ಮಾವತಿಯನ್ನು ನೋಡಿದಾಗ ಏಯ್, ಯಾರು ನೀನು? ಈ ಉಪವನ ನಮ್ಮದು. ಆಹಾ, ಎಂತಹ ಸೌಂದರ್ಯ! ಪ್ರತಿಮೆಯನ್ನು ಕರಗಿಸುವಂತಹ ಆ ಕಣ್ಣು, ಕಣ್ಣು ನನ್ನನ್ನು ಆಕರ್ಷಿಸುತ್ತಿದೆಯಲ್ಲ. ಯಾರು ನೀನು? ಈ ವನದಲ್ಲಿ ಬರಲು ಎಷ್ಟು ಧೈರ್ಯ ನಿನಗೆ? ನಾನು ಶ್ರೀನಿವಾಸ. ಏನು? ನೀನ್ ಯಾರು? ನಿನ್ನ ಹೆಸರೇನು? ನಾನು ಆಕಾಶರಾಜನ ಮಗಳು ಪದ್ಮಾವತಿ. ನೀನು ಪದ್ಮಾವತಿಯೇ? ಆಹಾ, ನಿನ್ನನ್ನು ನೋಡಿ ನನ್ನ ಮನಸ್ಸೋತಿತು.
ಪ್ರೀತಿಸುತ್ತಾ ಪರವಶವಾಗುತ್ತಾಳೆ. ಇತ್ತ ಶ್ರೀನಿವಾಸ ಪದ್ಮಾವತಿಯನ್ನು ಮದುವೆಯಾಗುವ ಬಯಕೆಯನ್ನು ಬಕುಳಾದೇವಿಯಲ್ಲಿ ತಿಳಿಸಿ ಕೊರವಂಜಿ ರೂಪದಲ್ಲಿ ಆಕಾಶರಾಜನ ಆಸ್ಥಾನಕ್ಕೆ ಬಂದಾಗ ಶುಭವಾಗುತ್ತೈತೆ, ಶುಭಗಳು ಬರ್ತೈತೆ. ಅಯ್ಯ ಕಣಿ ಹೇಳ್ತೀನಿ ಕವ, ಕಣಿ ಹೇಳ್ತೀನಿ. ಶುಭವಾಗುತ್ತೈತೆ, ಶುಭ ಕಾಲ ಬರ್ತೈತೆ. ಓಯ್ ಅಣ್ಣ, ನಿಮ್ ಕಣಿ ಹೊಡ್ಬೇಕಾ? ಅಯ್ಯೋ ಅಕ್ಕ, ನಿಮ್ ಕಣಿ ಹೊಡ್ಬೇಕಾ? ಬಹಳ ಚಂದಾಗೈತೆ, ನಿಮ್ ಮುಖ ನೋಡ್ರೆ ಹೇಳ್ಬೋದು. ಅಯ್ಯೋ ಅಮ್ಮ, ಅಯ್ಯೋ ಇವ್ರು ನನ್ ಮುಖಾನೇ ನೋಡ್ತಾ ಇಲ್ವಲ್ಲ, ನಿಮ್ ಕಣಿ ನೋಡ್ತೀನಿ, ನಿಮ್ ಕಣಿ ಹೊಡ್ಬೇಕಾ? ಅಯ್ಯೋ ನಿಮ್ ಮುಖ ನೋಡಿದ್ರೆ ನಿಮ್ಗೆ ಇನ್ನು ಭವಿಷ್ಯದಲ್ಲಿ ಎಷ್ಟೊಂದು ಒಳ್ಳೆದಾಗೈತಮ್ಮ. ಕೈ ನೋಡಿ ಹೇಳ್ತೀನಿ, ಮುಖ ನೋಡಿ ಹೇಳ್ತೀನಿ, ಹಿಂದೆ ಆದದ್ದು ಹೇಳ್ತೀನಿ, ಮುಂದೆ ಆದದ್ದು ಹೇಳ್ತೀನಿ, ನಾಳೆ ನಡೆಯೋದು ಹೇಳ್ತೀನಿ. ಹಾ, ನಾನು ಕಣಿ ಹೇಳ್ತೀನವ್ವ. ಆ ಚಕ್ಕಮ್ಮ ತಾಯಿ ನನ್ ಬಾಯಾಗ ಸತ್ಯಾನ ನುಡಿಸ್ತಾಳ. ನಿಮ್ ಭವಿಷ್ಯ ನಿಜವಾಗುತ್ತೈತೆ. ಹಾ, ನಿಜವಾಗುತ್ತೈತೆ. ಕನ್ನಡ ಮೊಗವಂಜಿ ನಾನನ್ನ ಕಣಿಯ ಪೇಳಲು ಬಂದೆ ನಿಮ್ಮೂರಿಗೆ ಕಾಣಮ್ಮ. ಕನ್ನಡ ನಾಡಿನ ಸೊರವಂಜಿ ನಾನಮ್ಮ, ಕನ್ನಡ ನಾಡಿನ ಸೊರವಂಜಿ ನಾನಮ್ಮ, ಕಣ್ಣ ಪೇಳಲು ಬಂದೆ ಕಾಣಮ್ಮ, ಕಣ್ಣ ಪೇಳಲು ಬಂದೆ ಕಾಣಮ್ಮ. ನಾಕೂರು ಸುತ್ತಿ ಬಂದೆ ನಿಮ್ಮ ಕಾಣಲು, ನಾಕೂರು ಸುತ್ತಿ ಬಂದೆ ನಿಮ್ಮ ಕಾಣಲು, ನಿಮ್ಮೂರಿಗೆ ಬಂದೆ ಸತ್ಯ ಹೇಳಲು, ನಿಮ್ಮೂರಿಗೆ ಬಂದೆ ಸತ್ಯ ಹೇಳಲು. ಕನ್ನಡ ನಾಡಿನ ಸೊರವಂಜಿ ನಾನಮ್ಮ, ಕನ್ನಡ ನಾಡಿನ ಸೊರವಂಜಿ ನಾನಮ್ಮ, ಕಣಿಯ ಪೇಳಲು ಬಂದೆ ಕಾಣಮ್ಮ. ಕಣಿಯ ಪೇಳಲು ಬಂದೆ ಗಣಿ ಹೇಳ್ತೀನಮ್ಮ, ಗಣಿ. ಹಿಂದೆ ಆದದ್ದು, ಮುಂದೆ ಆಗದ್ದು, ನಾಳೆ ನಡೆಯೋದು, ಇವತ್ತು ನಡೆಯೋದು ಎಲ್ಲ ಹೇಳ್ತೀನಮ್ಮ. ಗಣಿ ಹೇಳ್ತೀನಿ. ಬಾ ತಾಯಿ ಬಾ, ಈ ನಮ್ಮ ಯುವರಾಣಿಯ ಭವಿಷ್ಯ ಹೇಳಮ್ಮ. ಹಾ, ಬಹಳ ಚೆನ್ನಾಗಿದೆ ಅದೃಷ್ಟ. ಆಕಾಶ ರಾಜ, ಇವಳು ಮೆಚ್ಚಿದ ಆಶ್ರಮವಾಸಿಯ ಜೊತೆ ಇವಳ ಮದುವೆ ನಡೀತೈತೆ. ಹಾ, ಗಣಿ ಹೇಳ್ತೀನಮ್ಮ, ಗಣಿ. ಓ ಹೌದೇ? ಏನು ಆಶ್ರಮವಾಸಿಗೆ ಉಪ್ಪರಿಗೆಯ ಅರಮನೆಯಲ್ಲಿ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದ ನನ್ನ ಮಗಳನ್ನು ಆ ಆಶ್ರಮವಾಸಿಗೆ ನಾನು ಕೊಡಲಾರೆ, ಖಂಡಿತ ಕೊಡಲಾರೆ. ಯಾಕಾಗಬಾರದು? ಯಾವ ಅದೃಷ್ಟ ಹೇಗಿದೆಯೋ ಯಾಕೆ? ಇಲ್ಲ, ಸಾಧ್ಯವಿಲ್ಲ. ಇದಕ್ಕೆ ನಾನು ಖಂಡಿತ ಒಪ್ಪಲಾರೆ. ನಿಲ್ಲಿ ನಿಲ್ಲಿ, ಒಪ್ಪುವುದಕ್ಕೆ ನೀವ್ಯಾರು? ಬಲವಂತ ಮಾಡುವುದಕ್ಕೆ ನಾವ್ಯಾರು? ಶುಭಮುನಿಗಳೇ, ಬನ್ನಿ ಬನ್ನಿ ಮಹರ್ಷಿಗಳೇ. ಆಕಾಶರಾಜ, ಆ ಆಶ್ರಮವಾಸಿ ಯಾರೆಂದು ತಿಳಿದಿದ್ದೀರಿ? ವೆಂಕಟಾಚಲದಲ್ಲಿ ಉದ್ಭವಿಸಿದ ವೆಂಕಟೇಶ ಈ ಕಲಿಯುಗದಲ್ಲಿ ಶ್ರೀನಿವಾಸನಾಗಿ ಧರೆಗೆ ಬಂದಿದ್ದಾನೆ. ಧರಣಿ ದೇವಿ, ಈ ಪದ್ಮಾವತಿ ಯಾರೆಂದು ತಿಳಿದಿದ್ದೀರಿ? ಮಹಾಲಕ್ಷ್ಮಿಯ ಅಂಶ ಸಂಭೂತವಾದ ಪದ್ಮೋತ್ಸವವೇ ಈ ಪದ್ಮಾವತಿ. ಅಂದು ಆಕೆಗೆ ಕೊಟ್ಟ ವರದಿಂದ ಧರೆಗಿಳಿದು ಬಂದ ಆ ಪರಮ ಪುರುಷನೇ ಆ ಆಶ್ರಮವಾಸಿ ಶ್ರೀನಿವಾಸ. ಸರಿ ಮಹರ್ಷಿಗಳೇ, ನಿಮ್ಮ ಇಚ್ಛೆಯಂತೆಯೇ ಆಗಲಿ. ಪದ್ಮಾವತಿಯನ್ನು ಕಲ್ಯಾಣಗೊಂಡ ಶ್ರೀನಿವಾಸನು ವೆಂಕಟಾಚಲದಲ್ಲಿ ವೆಂಕಟೇಶನಾಗಿ ಉದ್ಭವಿಸುತ್ತಾನೆ.
ಬಾಂಧವರೇ ವೈಕುಂಠವಾಸಿ ಶ್ರೀಮನ್ನಾರಾಯಣ ಕಲಿಯುಗದಲ್ಲಿ ಶ್ರೀನಿವಾಸನಾಗಿ ಧರೆಗಿಳಿದ ಸಪ್ತಗಿರಿವಾಸಿ ವೆಂಕಟಾಚಲದಲ್ಲಿ ಉದ್ಭವಿಸಿದ ವೆಂಕಟೇಶನನ್ನು ಸದ್ಭಕ್ತಿಯಿಂದ ಗೋವಿಂದ ಎಂದು ಉಚ್ಚರಿಸಿದಲ್ಲಿ ಸಹಸ್ರನಾಮವನ್ನು ಉಚ್ಚರಿಸಿದ ಪುಣ್ಯ ಫಲ ಪ್ರಾಪ್ತಿಯಾಗುವುದರೊಂದಿಗೆ ಸಂಕಟ ಬಂದಾಗ ವೆಂಕಟರಮಣ ಎಂದಾಗ ಸಾಧಕರು ಸಾಮಾನ್ಯರು ಎಂಬ ಭೇದ ಭಾವಗಳಿಲ್ಲದೆ ಸರ್ವರಿಗೂ ಸಕಲವನ್ನು ಕರುಣಿಸಿ ಪುಣ್ಯದ ಫಲಾಫಲಗಳನ್ನು ನೀಡುವ ಧರೆಯ ಮೇಲಿನ ವೈಕುಂಠವಾಸಿಯೇ ಶ್ರೀನಿವಾಸ. ಪುರಾಣ ಮಂಜರಿ ಭಕ್ತಿ ಭಾವನೃತ್ಯ ಸಂಗಮ